ದನಕ ಈ ಮಾತನ್ನ ಯಾರು ಹೇಳ್ಯಾರ ಮುತ್ತಪ್ಪನ ಕೇಳಿದ್ರ ಯಾರು ಹೇಳ್ರಿಪ್ಪ ಈ ಮಾತ? ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕಿನ ಉಡಿತಡಿ ಗ್ರಾಮದಾಗ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಾದೇವಿ ಮಗಳು ಅಕ್ಕಮಾದೇವಿ ಮಾತು ಹೇಳ. ಏನ್ ಹೇಳ್ರಿಪ್ಪ? ಮರವಿದ್ದು ಫಲವೇನು ನೆರಳಿಲ್ಲ ದನಕ, ದಯವಿದ್ದು ಫಲವೇನು ದಾನವಿಲ್ಲ ದನಕ, ಹೌದಪ್ಪ ಹೌದು. ಹಾಲಿದ್ದು ಫಲವೇನು ಹೈನಿಲ್ಲ ದನಕ, ರೂಪಿದ್ದು ಫಲವೇನು ಗುಣ ಇಲ್ಲ ದನಕ, ಜ್ಞಾನಿದ್ದು ಫಲವೇನು ನಾನಿದ್ದ ದನಕ. ಹೌದಪ್ಪ ಹೌದು. ಜ್ಞಾನ ಇರ್ಲಿಕ್ಕೆ ಏನ್ ಮಾಡೋದು? ಬೆಂಕಿ ಹತ್ತದ ನಾನು ತಗೊಂಡು. ಗಿಡ ಬಾಳ ದಾರ ಐತಿ ಮುತ್ತಪ್ಪನ, ಕರೆ ಬಟ್ಟೆ ಇಲ್ಲ. ಏನ್ ಮಾಡುದು? ಅದು ನಾವು ಕಂಟಗರಿಗೆ ಕೊನೆಯವ್ರಿಗೆ ಕುಡ್ದವನ ಕೊನೆಯವ್ರಿಗೆ. ಆಕಳ ಭಾರಿ ಐತಿ, ಹಿಂದು ನೋಡು ಮುಂದೆ ನೋಡು ಕಾಲು ನೋಡು ಬಾಲು ನೋಡು ಕೋಡು ನೋಡು. ಹೌದಪ್ಪ ಹೌದು. ಹಿಂದಾಕ್ ಹೆಂಗೈತಿ ಅದನ್ನ ಮಾತ್ರ ಕೇಳಬೇಡ್ರಿ. ಬರೇ ಒಣ ಮಲಿ ಜಗ್ಗುಡ್ ನೋಡಿ ಇದ್ರದ್ದು. ಒಣ ಮಲಿ ಹಾಲು ಬರ್ಲಾಕಿಲ್ಲ ಬಿಡ್ಲಾಕಿಲ್ಲ. ಅಂತ ಆಕಳ ಏನ್ ಮಾಡುದು? ಕ್ಯಾನ್ಸಲರ್ ಎಟ್ಟೈತಿ, ಬರೇ ಕಂದ ಹಾಲೇ ಇಲ್ಲ. ಏನ್ ಮಾಡುದು? ಅದು ಕಂಟಗರಿ ಕುಡುದು. ಸರ್, ಹೆಣ್ಮಗಳು ನೋಡಕ್ ಬಾಳ ಚಲೋ ಅದಾಳ. ಚಲೋ ಅದಪ್ಪ. ಮಾಲಾಶ್ರೀ ಮಗಳ ಕಾಟೇರ ಸಿನಿಮಾದಾಗ ಅಂತ ನಟಿ ಅದಾಳ. ಗುಣ ಏನೈತಿ? ದರ್ಶನ್ ದೇವ್ಲಾಗಿಟ್ಲ ಆಕಿ ಕಾಟೋ ಪಿಕ್ಚರ್ ತಗೋಬೇಕಿ. ಅದಕ್ಕೆ ಏನಿರ್ಬೇಕಂತ ಕೇಳಿದ್ರೆ ಗುಣ ಒಳ್ಳೇದ್ಬೇಕು ಮೊದಲು ಗುಣ. ಹೌದಪ್ಪ ಹೌದ. ಮುತ್ತಪ್ಪ ನಾ ಬಾಳ ಮಾತಾಡೋದು ಬೇಡ. ನಮ್ಮ ಮೌನ ಒಳಗೆ ಚಂದ ಕೂತೈತಿ. ಹೌದಪ್ಪ ಹೌದು. ನಮ್ಮ ಮೌನ ಒಳಗೆ ಎಷ್ಟು ಚಂದ ಕೂತೈತಿ ಮುತ್ತಪ್ಪನ. ಹೆಂಗ್ ಕೊಡ್ತಾರಪ್ಪ ತಾಯಿಗಳು? ತಲೆ ತುಂಬಾ ಮುತ್ತಿನ ಶರಗ ಹೊತ್ತು, ಹೌದಪ್ಪ ಹೌದ. ಹಣೆ ತುಂಬಾ ಸಿಂಧೂರ ತಿಲಕ ಹಚ್ಚಿ. ಸಿಂಧೂರ ತಿಲಕ ಅಂದ್ರೆ ಏನ್ರಿ? ಕುಂಕುಮ. ಹೌದ. ಕೈಯಾಗ ಹಸುರು ಬಳಿ, ಹೌದಪ್ಪ. ಮುಗನ್ಯಾಗ ಮುಗುಬಟ್ಟ, ಕಾಲಾಗ ಕಾಲಂಗ್ರ, ಕೊಳ್ಳಾಗ ತಾಳಿ, ಹೇಮರೆಡ್ಡಿ ಮಲ್ಲಮ್ಮ ಸೀತಾ ತಾರ ಅಲ್ಲಾದರಿ ಗರತಿ ಗಂಗಾ ಕುಪ್ಪಂಗಾಗೈತಿ ಬೆವನೂರು ಒಳಗೆ. ಹೌದಪ್ಪ. ನಿಮ್ಮ ಒಳಗೆ ಚಲೋ ಕೊಂಡಿರ್ತಾರ ಅವರು. ಮುತ್ತಪ್ಪನ ನಿಮ್ಮ ಅಪ್ಪನ ಒಳಗೆ ಹೆಂಗ್ ಕೂತೈತಿ? ಅಲ್ಲಿ ನೋಡ್ಬೇಕು ಅಮ್ಮ ಸುದ್ದಿ ಮುತ್ತ ದ್ವಾರ ಬಾಗಿಲ ಕಡೆ ಹೆಂಗ್ ಕೂತಾರಿ? ಒಂದ್ ಎರಡು ಬಿಸಿಲರ್ ಬಾಟ್ಲಿ, ಒಂದ್ ಎರಡು ಪ್ಯಾಸ್ಟಿಕ್ ಗ್ಲಾಸ ಹಾಕುವ ಕಲ್ಮಿಷನ್ ಪಾಳೆ ಬರೋಟಿಗೆ ಹೋಗು ನಾವು ಬಾಯಿಗೆ ಹಚ್ಚಿ ಕೂಡ ಹೇಳಿಕೆ. ಅಲ್ಲಿ ಒಬ್ಬ ಕುಡ್ದು ಕೂಡ ನಾ ಹೋಗಿನಿ ಆ ಕಡೆ ಬಟಗಾಡ್ಲಿ ಕೊಡ್ಲತ್ತ ನನಗೆ. ಅವರ ರಾಜ ಉಳ್ಳಾಡಿ ಬಂದಾನ ಬಟಗಾಡ್ಲಿ ಹಿಡಿದ ಅಲ್ಲ ಮಗನ. ನಮ್ಮ ತಾಲೂಕದಾಗ ಧರ್ಮ ಐತಿ ಇಂಥದ ಇಲ್ಲ. ದಾನ ಅಂದ್ರೆ ನೀಟ್ ಅನ್ನ ಪ್ರಸಾದ ಮಾಡಂದ ನಾವು. ಮುತ್ತಪ್ಪನ ನಾ ಕೇಳ್ತೀನಿ, ಯಾಕಂದ್ರೆ ಯಾವ ನೀವ್ ಏನ್ ಈ ಊರಾಗ ಸ್ವಸ್ಥ್ಯಾರಾಗ ಬಂದಿರ್ಲ ಬಾಳ ಪುಣ್ಯ ಮಾಡಿ. ಯಾಕ್ರಿಪ್ಪ? ಎಷ್ಟು ಜನ್ಮದಾಗ ನಿಮ್ಮ ತಾಯಿ ತಂದೆ ಪುಣ್ಯ ಮಾಡಿ ಬೆವನೂರು ಊರಿಗೆ ಕೊಟ್ಟಾರ, ಅವ್ರಿಗೆ ಪುಣ್ಯ ಹತ್ತಲಿ. ಯಾವ ಸ್ವಸ್ಥ್ಯಾರಾಗಿ ಬಂದವ್ರು ನಿಮಗೂ ಪುಣ್ಯ ಹತ್ಲಿ. ಆಯ್ತು ಆಂಟಿಗಳಿಗೆ ಅವ್ರಿಗೆ ಪುಣ್ಯ ಹತ್ಲಿ. ಮುತ್ತಪ್ಪನ ನಾ ಎಲ್ಲಾ ಊರಾಗ ನೋಡಿನಿ, ಎಲ್ಲಾ ಊರು ಕುಡದವ್ರು ಸಿಗ್ತಾರ. ಖರೆ ಹತ್ತನೇ ತಾಲೂಕು ಬೆವನೂರು ಊರೊಳಗೆ ಒಂದು ಚಿಮನಿ ಹಚ್ಚಿ ಹುಡುಕಾಡಿದ್ರು ಕೂಡ ಒಬ್ಬನು ದಾರು ಕುಡದವ್ರು ಸಿಗಂಗಿಲ್ಲ ಅಂತ ಹೇಳಿ ನನಗ ಅಷ್ಟು ವಿಶ್ವಾಸ ಐತಿ. ಮತ್ತ ಅಲ್ಲಿ ಆಗಲೇ ಇಬ್ರು ಕುಡಿದಿರ್ಲ ಅವ್ರು ಈ ಊರವ್ರ ಅಲ್ಲ. ಅವ್ರ ಬೇರೆ ಊರವ್ರ ಈ ಊರಿಗೆ ಪಾವನ್ಯಾರಾಗಿ ಬಂದಾರ. ಪಾವನ್ಯಾರಾಗಿ ಬಂದಲ್ಲಿ ಬಾಳ ದಿಮಾಕ್ ಹಚ್ಚೋದು. ಅದಕ್ಕೆ ಇನ್ನೊಂದು ಮಾತನ್ನ ಕಲಾವಿದರಿಗೆ ನಾವು ಏನು ಕೇಳಿ ಮುತ್ತಪ್ಪನ ಕೇಳಿದ್ರೆ ನೇರವಾಗಿ ವಿಷಯಕ್ಕೆ ಬರ್ಲಿ. ನಿಮ್ಮಲ್ಲಿ ದುಡಿದವರು ಯಾರು? ಕೊಂಚೂದೇವಿ ದುಡಿದಳು. ಹೌದಾ? ಕನಬಾಯಿಗೆ ಯಾಕೆ ಅನಿಸಿದ್ದ ಮುತ್ತ ನಿಮ್ಮಲ್ಲಿ ಫಲಸಂತನ ಕೊಟ್ಟ ನನ್ನ ಹೇಳ್ತಾನೆ ಸರಿಜೋಡಿ ಕಲಾವಿದರು. ಏನಂದ್ರಪ್ಪ? ಸಂಕದರಾಯನ ಗಮನಕ್ಕೆ ಗರು ಬಂದಿತ್ತ. ಹೌದ? ಸಂಕದರಾಯನ ಗೌಡ ಗರು ಬಂದಿತ್ತು. ಆ ಮೊಮ್ಮಗನ ಕಡೆಯಿಂದ ಗರು ಮುರಿಸಿದ. ನೋಡಿವ ನಾನ್ ನಿನ್ನ ಕೇಳ್ತೇನೆ, ಪದ್ಮಾವಂತಿ ಹತ್ತಿಗೆ ದುಡ್ದಾಳೆ. ಕಾಸ ಅಮಸಿಂದ ಮುತ್ತನ ಸಂಪಕದ ಪ್ರೀತಿ ಹೆಂಡತಿ ಆಕೆ. ಹೌದಾ? ಅಮಸಿಂದ ಮುತ್ತನ ಹೆಂಡತಿ ಪದ್ಮಾವತಿ ಹಂತಿಗೆ ದುಡದಕ್ಕಿಗೆ ಕನಬಾಯಿಗೆ ಮೊಮ್ಮಗನ ಕಡೆಯಿಂದ ಮುರಿಸೋದು ಹಾಕಿದಿಲ್ಲ. ಹೌದಾ? ನೋಡ್ ನಮಗೊಂದ್ ಚಿಂತೆ, ಅವಾಗ ಎಮ್ಮಿ ಚಿಂತೆ ಹತ್ತೈತಿ. ಮತ್ ಟೈಮ್ಗೆ ಆಗಿರ್ತದ್ರಿ. ಈಗ ಅವಳಿಗೆ ಬರ್ತಾನ ಅಲ್ಲಿ ನೀವೇನು ಹಾಡು ಹೋಗಿರ್ಕರೆ. ಯವ್ವ, ಇವತ್ತೊಂದು ದಿವಸ ಈ ಭಗವಂತನ ಸನ್ನಿಧಿ ಒಳಗೆ ನೀವು 6 ಗಂಟೆ ಮಟ್ಟ ಕೂತ್ ಕೇಳೋ ದಿವಸ ನಿನ್ನ ಎಮ್ಮೆ 5 ಲೀಟರ್ ಹಿಡ್ತಿತ್ತಂದ್ರೆ ಇವತ್ತು 10 ಲೀಟರ್ ಹಿಡ್ತೈತಿ. ಇವತ್ತ ನೀವೇನ್ ಹೇಳ್ತೀರಿ? ಏನ್ ಕಾತ್ರಿ? ಮಗನ ಅಟ್ಟು ನನಗೂ ದೇವ್ರ ಬರೋ ಶಕ್ತಿ ಐತಿ. ದೇವ್ರ ಹೇಳ್ತ ನನಗೂ. ಹೇಳ್ರಿಪ್ಪ ಹೇಳ್ರಿ. ಸರ್ಕಾರ ನೀವು ನಡ್ಬಾರ್ಕ ಎದ್ದು ಹಾಡ್ರನು ಎಮ್ಮೆ ಹೋಗೋಟಿಗೆ ಯಾಕಂದ್ರೆ ಕರ ಕುಡ್ದಿರ್ತೈತಿ ನೋಡ್. ಮತ್ ಹೌದೌದು. ಮತ್ತೆ ಸುಳ್ಳು ನನ್ನ ಫೋನ್ ನಂಬರ್ 9731640774. ಯಾರು ಹೋಗಿ ನೀವ ಕಣ್ಣಿ ಮುಚ್ಚಿ ಬಿಟ್ಟು ಬಂದಾರಿ ನತ್ತನ
ಇಲ್ಲಿ ದೇವ್ರ ಮ್ಯಾಗ ಭಾರ ಹಾಕಿ ಹೌದಾ ಅಮಸಿದ್ದ ಮುತ್ತನ ಮ್ಯಾಗ ಲಕ್ಷ್ಮೀ ತಾಯಿ ಮ್ಯಾಗ ಭಾರ ಹಾಕಿ ಯಾವ ಒಂದ್ ದಿವಸ 360 ದಿವಸದೊಳಗೆ ಇಂದು ಒಂದೇ ದಿವಸ ನಿಮಗೆ ಜಾತ್ರೆ ಕಳಿಸಿರ್ತಾರ. ಹೌದಪ್ಪ ಹೌದಾ ಅವ್ರ ದಿವಸ ಬರ್ತಾರವ ಒಂದ್ ದಿವಸ ಅವ್ರ ಹೆಸರು ಎಮ್ಮೆ ಹಿಂದಕ್ಕೆ ಎಷ್ಟು ಹೆಸರು ದುಡಕತ್ತ ಅಲ್ಲ ನೆನಸಂತಿ ದಾರು ಮಾರ್ಲಕ್ ತೋರ್ತಾರ ಊರಾರ್ ತರ್ತಾರ ಹಾಲ್ ಅವ್ರ ದಾರು ಕುಡ್ಲಕ್ಕ. ಅದಕ್ಕೆ ನೀವು ಭಕ್ತಿನ ಕೂತು ಕೇಳಿದ್ರಂದ್ರೆ ನಿಮ್ಮ ಆಕಳಿಗೆ ಮೇವು ಒಗಿತಾಳ ಲಕ್ಷ್ಮಿ. ಹೌದಾ ನಿಮ್ಮ ಎಮ್ಮೆ ಹಿಂಡ್ತಾಳ, ನಿಮ್ಮ ಕಸ ಹುಡುಕ್ತಾಳ. ಅದೇ ಪಾಡ್ಲ ಮತ್ತೆ ಇವ್ರು ಸುಮ್ ಕೊಟ್ಟು ಬಿಡ್ಲಿ ಇಲ್ಲಿ ಅಲ್ಲಿ ಎಲ್ಲ ಮಾಡ್ತಾಳಕಿ. ಸೋಕ್ಯಾ ಮೇಳ ಹೇಂತಿ ಬಾನಿತಾನ ಮಾಡ್ಯಾನ ಮಗನ ಪಾಂಡುರಂಗ. ಹೌದಪ್ಪ ಹೌದಾ ನೆಪೈತಿ ನಮ್ಮಲ್ಲಿ ಹೋಗಿ ಮಾಡ್ಯಾರ ಗೊತ್ತಿಲ್ಲ ನಿಮ್ಗ. ಹೆಂಗ್ ಮಾಡ್ಯಾನ್ರಿ? ತಾನೇ ಅಣ್ತಿದ ಮಾಡ್ಲಾಕ ಕೊಡದಾಗ ಸೀರೆ ಹಾಕೊಂಡು ಹೋಗಿಲಾಕ ಹೋಗಿ ನಾಲ್ಕು ಕೊಡದಾಗ ಸೀರೆ ಯಾರು ನೋಡ್ತಾರ ಕೊಡದಾಗ ಸೀರೆ ಹಾಕೊಂಡು. ಸೋಕ್ಯಾ ಮೇಳ ಹರಿಜನ ಸಮಾಜದಾಗ ಹುಟ್ಟಿರ್ತಕ್ಕಂಥ ಬಾನಿತಾನ ಪಾಂಡುರಂಗ ಮಾಡ್ಯ. ಎಂತ ಸಂತ ಇರ್ಬೇಕು ನೋಡ್ರಿ ಅವ ಸಂತಿ. ಅದಕ್ಕ ಭಕ್ತಿ ಇತ್ತಂದ್ರ ಮಗನ ಲಕ್ಷ್ಮೀ ತಾಯಿ ಏನ್ ಮಾಡ್ತಾಳ ನಮ್ಮ ಮನ್ಯಾಗ ಸೇವಾ ಮಾಡ್ತಾಳ. ಹೌದಪ್ಪ ಹೌದಾ ಸಂತ ತುಕಾರಾಮ ಯಾರು ಕೇಳಿದ್ರ ಸಕುಮಾಯಿ ಭಕ್ತಿಗೆ ಮೆಚ್ಚಿ ಏನ್ ಮಾಡಿದಪ್ಪ ತುಕಾರಾಮ್ ಮಹಾರಾಜ ಪಂಡಾಪುರ ಪಾಂಡುರಂಗನೇ ಬಂದು ಸೇರಿ ಊಟ. ಹೌದೌದು 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 ಹೌದು ನೋಡ್ರಿ ಭಕ್ತಿ ಒಳಗ ಅಂತ ಶಕ್ತಿ ಐತಿ. ಹೌದಾ ಏಕನಾಥ ಮಹಾರಾಜನ ಭಕ್ತಿಗೆ ಮೆಚ್ಚಿ ಹೌದಾ ಪಂಡಾಪುರದ ಪಾಂಡುರಂಗ ಏನಾದ ಮುರ್ಕುಂಡನ ರೂಪ ತೊಟ್ಟ 1000 ಎಲಿ ತೆಗೆದ 1000 ಎಲಿ ಎಂತಾವು ಉಂಡದ ಪತ್ರೋಳಿ ಮಾಡದಾನ. ನೋಡ್ರಿ ನೋಡ್ರಿ ಈಗ ಆಗಲೇ ಊಟ ಮಾಡಿದ್ವಿ ನಮ್ಮ ಆಗಲ್ಲ ನಾವು ತೊಳೆಯಿಲ್ಲ ನಾವು. ಯಾಕಂದ್ರ ಇನ್ನೂ ಕಾಲ ಮಿಂಚಿಲ್ಲ. ಯಾಕಂದ್ರೆ ಜಗತ್ತಿನಾಗ ಇನ್ನೂ ಕೂಡ ದೇವರಾಗು ಶಕ್ತಿ ಐತಿ. ಹೌದಪ್ಪ ಮತ್ತೆ ಹಿಂಗ ಕುಣಿದಾಡ್ದ ಹೆಂಗ್ ದೇವ್ರ ಇವು ದೇವಿಗೆ ಸಮಾನ. ಇದೇ ಮದಗೊಂಡ ಮುಖ್ಯ ನಿಮಗ್ ಕಲಿಸಿದ ಗುರು. ಹೌದಪ್ಪ ದೇವರಾಗನಿಲ್ರಿ. ಹೌದಾ ಹಳ್ಳಿ ಹಳ್ಳಿ ಪ್ರತಿಯೊಂದು ಊರಿಗೆ ಅವನು ಗುಡಿ ಅದಾವ. ಪಲ್ಲಕ್ಕಿ ಮಾಡ್ಸಂತಾರ ಮೂರ್ತಿಗಳು ಮಾಡಿ. ಮತ್ತ ಅವನು ಶಿಶಿಮಾಗಾದಿ ನಿಂದು ಪಲ್ಲಕ್ಕಿ ಹಾಕತ್ತೇನ? ಇವನು ಪಲ್ಲಕ್ಕಿ ಹಾಕಂತ ಕರೆ ಒಂದ್ ಪಲ್ಲಕ್ಕಿ ಹೋತಂದ್ರೆ ಹೊಳ್ಳಿ ಬರಂಗಿಲ್ಲ ಇವಂದು ಆ ಕಡೆ. ನೋಡ್ರಿ ಗುರುವಿನ ಪಲ್ಲಕ್ಕಿ ಆಗೈತಿ. ಹೌದು ಶಿಷ್ಯ ಅವ್ರ ಅಂತ ಹುಡ್ಕೋರಿ. ಹೌದಪ್ಪ ಹೌದಾ ಜೇವೂರು ಚನ್ನಬಸಪ್ಪ ಗೌಡ ಹೌದಪ್ಪ ಪಂಚಮಸಾಲಿ ಸಮಾಜದವ ಹೌದಾ ಹೇಳ್ತಾರ ಅಪ್ಪ ಏ ಗೌಡ ಕುರುಬರು ಪದ ಹಾಡಿ ಕುಲ ಹದಿಗೆಡಿಸಬೇಡ, ಹಾಡಿಕೆ ಮಾಡಬೇಡ ಹುಚ್ಚುಳಿ ಮಗನ ಅಂದ. ಯಾಕೆ ಹೋಗಿ ಕೊಬ್ಬರಿ ಪಂಡಿ ಸಂಬಂಧ ರೋಲ್ ಹೊತ್ಕೊಂಡಂದತ್ತು. ಅವಾಗ ಹೇಳ್ತಾರ ಜೇವೂರು ಚನ್ನಬಸಪ್ಪ ಗೌಡ ಏನ್ ಮಾಡ್ಬೇಕಂದಾಗ 100 ಎಕರೆ ಹೊಲ ಐತಿ, 16 ಅಂಕಿನ ಮನೆ ಐತಿ, 8 ಎಕರೆ ಒಕ್ಕಲ್ತನ ಐತಿ ಮಗನ. ಬಂಟನಾಗಿ ದುಡಿ, ಆಳನಾಗಿ ದುಡಿ, ಅರಸನಾಗಿ ಉಣ್ಣಂದ. ಹೊಲದಾಗ ದುಡಿ. ಅವಾಗ ಹೇಳ್ತಾನ 18 ವರ್ಷದ ಇರ್ತಕ್ಕಂತ ಜೇವೂರು ಚನ್ನಬಸಪ್ಪ ಗೌಡ ಏನ್ ಹೇಳಿದಪ್ಪ ಅಪ್ಪಗ? ಯಪ್ಪ ನಾ ಊರಾಗ ಯಾಕಂದ್ರ ಹೊಲದಾಗ ದುಡಿದ್ನಂದ್ರ ಊರಿಗೆ ಶ್ರೀಮಂತ. ಹೌದಪ್ಪ ಹೌದಾ ಕಲಾದಾಗ ದುಡಿದ್ನಂದ್ರ ಇಡೀ ಜಗತ್ತಿಗೆ ಶ್ರೀಮಂತ ಅಂದತ್ತ. ನೋಡ್ರಿ ಹಂಗ ಮನಮಿ ಮದಗೊಂಡ ಮುತ್ಯ ಕರ್ನಾಟಕ ಮಹಾರಾಷ್ಟ್ರ ಮಾಳಿಂಗ್ರಾಯನ ಮಟ್ಟ ಮನೆ ಅಮೋಘಸಿದ್ದ ಮಟ್ಟ ಮನೆಗೆ ಕೂಡ ದೇವರಾಗಿ ಮೆರೆದ ಹೋದ. ಜಗತ್ತಿನಾಗ ಯಾರಿದ್ರೆ ಅವ ಮದಗೊಂಡ ಮುತ್ಯ ಬಂದು ಒಡಿ. ಹೌದಪ್ಪ ಹೌದಾ ಅದಕ್ಕೆ ಬಹಳ ಮಾತಾಡೋದು ಬೇಡ. ಇನ್ನ ಹೆಣ್ಮಕ್ಳ ಮ್ಯಾಗ ಹಾಡಂದ್ರೆ ಹೆಣ್ಮಕ್ಳ ಮ್ಯಾಗ ಚಾಲ ಹಾಡನು. ಸಿದ್ದೇಶ್ವರ ಅಪ್ಪಾಜಿಯವ್ರ ಮ್ಯಾಗ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವ್ರ ಮ್ಯಾಗ ಹಾಡನು. ಸಿಂಧೂರ್ ಲಕ್ಷ್ಮಣ ಮ್ಯಾಗ ಹಾಡಂದ್ರೆ ಸಿಂಧೂರ್ ಲಕ್ಷ್ಮಣ ಮ್ಯಾಗ ಹಾಡನು. ಸಂಗೊಳ್ಳಿ ರಾಯನ್ ಮ್ಯಾಗ ಹಾಡನು, ಸಂಗೊಳ್ಳಿ ರಾಯನ್ ಮ್ಯಾಗ ಹಾಡನು. ಇಲ್ಲ ಬೀರದವ್ರ ಮ್ಯಾಗ ಹಾಡಂದ್ರೆ ಬೀರಪ್ಪನ ಮ್ಯಾಗ ಹಾಡನು. ಮಾಳಪ್ಪನ ಮ್ಯಾಗ ಹಾಡಂದ್ರೆ ಮಾಳಪ್ಪನ ಮ್ಯಾಗ ಹಾಡನು. ಒಬ್ರು ಯಾರು ಹೇಳ್ರಿಪ್ಪ ಇಂತಾದೇ ಹಾಡು ಅಂತ ಹೇಳ್ರಿ ಅಂತ ಹಾಡ್ತು ಸಂಗೊಳ್ಳಿ ರಾಯನ್ರಿ. ಮತ್ತ ಅವ ಅನ್ನಬಾರ್ದೆ ಸಂಗೊಳ್ಳಿ ರಾಯನ ಹಾಡಿದಿ ನೀನು ಮಾಳಿಂಗ್ರಾಯನ ಮೊಮ್ಮಗ ಅನ್ಬೋದು ನೀನು. ಹೌದಾ ಇದಕ್ಕಿಂತ ಮೊದಲ ಎಲ್ಲಾ ಕೇಳ್ಕೊಂಡು ಯಾವ್ದು ಹಾಡತ್ರಿ ಅದನ್ನ ಹಾಡ್ತಾನೆ. ಹೇಳ್ದಂಗೆ ಕೇಳ್ತೀವಿ ನಾವು. ರಮೇಶ್ ಅನ್ನ ಗೋಳ ಕಟ್ಟಿ 3 ಮಂದಿ ಕುಂಟ್ಕೊತ ಬರ್ತಿರತ್ತ. ಒಬ್ಬಗೆ ಏನೋ ಹಂಗಾಗೈತೆ ಒಬ್ಬಗೆ ಹಿಂಗಾಗೈತೆ ಅಂತ ಬಾಳ ಹೇಳಿ ಉಂಟಾ ಚೋಕತ್ತಿ ಹೇಳಬೇಡ, ಮುಂದೆ ಬರೋ ಕತ್ತಿ ಹೇಳ. ಮತ್ತ ಅದೊಂದು ಮಾಡ್ತಾನ್ರಲ್ಲ ಏನ್ರಿ ಹಾಡಾಗ ಬುಡ್ 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 ಜಿಗದ್ ಬರ್ತಾನಲ್ಲ ಹಿಂಗ. ನಿನಗ ತಕ್ಕುದಿಲ್ಲ ಅದು, ನಿನಗೆ ತಕ್ಕುದಿಲ್ಲ ಅದು. ಇನಕ ಎದಕ್ಕೆ ಓಡಿ ಬಂದ ಗೊತ್ತಾನ? ಹಸುವಾಗಿ ಊಟಕ್ಕೆ ಜಿಗಿಬೇಕತ್ತಿದ್ದಿ ಕಾಡಿ ಸರ. ನೀವ್ ಹಂಗ ಜಿಗದಾಡ್ಬೇಡ್ರಿ. ಮಗ್ಗಲಿಗೆ ಹೋಗೋಣ ಬುರ್ಲಿ ಹಂಗ ಬುರ್ರ ಹಾಡಿ ಹೋಗತ್ಲ ಹಂಗ ಮಾಡ್ತದ ಮ್ಯಾಳಿದು. ನಿಮ್ಗೆ ಅದು ಶೋಭೆ ಬರುದಲ್ಲ. ನೀವು ಒಳ್ಳೆ ಕಲಾವಿದ್ರದ್ರಿ. ನಿತ್ತಲ್ಲಿ ಹಾಡ್ರಿ, ಕುತ್ತಲ್ಲಿ ಹಾಡ್ರಿ, ಅನುಭವದ ಮಾತು ಹೇಳ್ರಿ. ಅಂತನಲ್ಲಿ ಅಮಸಿದ್ದ ಮುತ್ತನ ಸ್ವಸ್ಥ್ಯಾರ 8 ಮಂದಿ ದುಡ್ದಾರ ದೇವರಾಗ್ಯಾರ. ಹೌದಾ 16 ಗೊಂಡಿ ಮುಚ್ಚ 300 ಗೊಂಡಿ 100 ಗೊಂಡಿ ಹಿಡಿದು ಜರ್ಮ ಪಲ್ಲಕ್ಕಿ ಜಗತ್ತಿಗೆ ಹೆಂಗ ನೆರೆದ ಮಾಳಿಂಗ್ರ ಅಮಸಿದ ಮುಖ್ಯ. ಹೌದಾ 1700 ಮಟ್ಟ ಮನೆ ಕೊಂತುಬಾಯಿ ಹೆಂಗ ಮರದಳು. ಅವನ ಮಗಳ ರಮಕ್ಕ ಹೆಂಗ ಮೆರದಳು. ಹೌದಪ್ಪ
ಅಂತ ಇತಿಹಾಸ ಹೇಳ್ರಿ. ಕಿಮ್ಮತ್ ಸಿಗ್ತದ. ನಮಗ ಒಡೆಯರು ಯಾಕಂದಾರ ಹೇಳ್ತಾನೆ, ನಮಗ ಪೂಜಾರಿ ಯಾಕಂದ್ರೆ ಕೇಳಕತ್ಯಾರ. ಮತ್ತೇನನ್ನೋದು ಪೂತ ಆತ. ಮತ್ತ ನಿಮ್ಮ ಮನಸ್ಸಿನ ಪೂಜಾರಿಗೆ ಪೂಜಾರಿ ಅಂತಾರಲ್ಲ, ಮತ್ತೆ ಒಡೆಯರ್ ಅನ್ನಂಗಿಲ್ಲ ಅವಾಗ. ಅವನ್ ಕೇಳ್ಕೊಂಡು ಬಂದು ಹೇಳ ನನಗ ಉತ್ತರ ಹೇಳ್ತೀವಿ ನಾವು. ಒಮ್ಮದೇ ಮನಸ್ಸಿನ ಪೂಜಾರಿ ಅಂತಾರಿಲ್ಲ, ಏನ್ ಮನಸ್ಸಿನ ಒಡೆಯರ್ ಅಂತಾರ ಹಂಗ ಡೈರೆಕ್ಟ್. ಮತ್ತ ಮನಸ್ಸಿನ ಪೂಜಾರಿ ಅಂತಾರ ಯಾಕಂದ್ರೆ ಹೇಳೋಗ ನೋಡೋಣ ಮೊದಲು. ಅವು ಪೂಜಾರಿ ಅಂದಾರ ಸರ್. ನಾ ನಿನಗೆ ಯಾಕೆ ಇನ್ನೊಂದು ಹೇಳಿದ, ಅಂಶದ ಮುತ್ಯ ಕುಂತು ಬಾಯಿ ಎಲ್ಲಿ ತಂದ್ರು, ಯಾಕಂದ್ರ 21 ಯಜ್ಞ ಹುಡಿಲತ್ತ, ಅಲ್ಲಿ ವಾರಕ್ಕೊಮ್ಮೆ ಸ್ವಾಮಾರ ಕರಿತಿರತ್ತ ಅವನ್ನ. ವಾರಕ್ಕೊಮ್ಮೆ ನೋಡ್ರಿ, ಎಲ್ಲಿ ಅಂಶದ ಮುತ್ಯ, ಎಲ್ಲಿ ಪಾಂಡವರು, ಎಲ್ಲಿ ಕೌರವರು, ಎಲ್ಲಿ ತಂದು ಎಲ್ಲಿ ಕುಡ್ಸಾಕತ್ತಿ. ಎಂತ ಬುಕ್ಕಾರಿ ಓದಿದೀನಿ ಸರ್. ಸುಳ್ಳು ಹೇಳಬೇಡ್ರಿ, ಯಾಕಂತಂದ್ರೆ ಇದು ಬ್ಯಾರೆ ವಿಷಯ ಐತಿ. ನಿನಗೆ ಕೂನ್ ಐತಿ ಕರೆ ನೀ ಹೇಳಬಾರ್ದತಿ. ನೀ ಏನ್ ಮಾಡಕತ್ತಿ ಅಂದ್ರೆ ಸಿದ್ಧ ಸಿರಿ ಬುಕ್ನೆ ಅಂತಂದ ಮನಿಮಿ ಮದ್ಗೊಂಡು ಮುತ್ತಂದ ಬುಕ್ನೆ ಅಂತಂದು ಹೇಳಕತ್ತಿ. ಇರ್ಲಿ, ಭಗವಂತ ನಿನಗೆ ಎಷ್ಟು ಬುದ್ಧಿ ಕೊಡತ್ತು ಹೇಳಿ ನೀನು. ಮತ್ತೆ ಅದು ಒಂದಾಯ್ತು ಅವನಂತಿಲಿ. ಅದಕ್ಕೆ ಸರ್, ಅದು ವಿಷಯ ಬ್ಯಾರೆ ಐತಿ, ಬಾಳ ಗುಮ್ಮತಿ. ಅದು ಬಹುಶಃ ಮದ್ಗೊಂಡು ಮುತ್ಯ ನಿನಗ್ ಕೊಟ್ಟಿಲ್ಲ, ಅದು ಸಂಗೋಳಿಗೆ ಮುತ್ಯ ಕೊಟ್ಟನ. ಸಂಗೋಳಿ ಮುತ್ಯ ನಿನಗೆ ಯಾಕೋ ಇನ್ನ ಕೊಟ್ಟಿಲ್ಲ, ಇಸ್ಕೊಂಡು ಬಂದು ಹಾಡ್ರಿ ನೀವು. ಅವ್ರು ಕೊಟ್ರು ಹೆಂಗ್ ಕೊಡಂಗಿಲ್ರಿ. ಹೆಂಗ್ರಿ? ಬರೇ ಮಜ್ಜಿಗೆ ಅಟ್ಟು ಬೆಣ್ಣೆ ಒಟ್ಟೆ ಕೊಡಂಗಿಲ್ಲ. ಅವ್ರು ಬಾಳ ಮಾತಾಡ್ಬೇಡ, ಇನ್ನೂ ಮಂದಿ ಕೇಳಬೇಕು ಆಸೆ ಐತಿ. ಒಂದು ಸಂಗೊಳ್ಳಿ ರಾಯನ ಚಾಲ್ ಹಾಡಿ ಸರಿಜೋಡಿ ಕಳೆದು ಪಾಡಬೇಕು, ಸಭಿಕರು ಶಾಂತದ್ರ ಕಾಪಾಡಬೇಕು. ಇನ್ನಮ್ರಿ ಊರಾಗಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳನ್ನ ಹೆಗಲಿನಾಗ ತಗೊಂಡ್ಬೇಕಂತ ಅಟ್ಟು ನನಗೆ ಖುಷಿಯಾಗಿತ್ತು ಮುತ್ತಪ್ಪನ. ಹೌದಪ್ಪ, ಹೌದಾ ಸರ್. ಈ ಕಮಿಟಿ ವಿನಂತಿ ಐತಿ, ಯಾವಾಗಾರ ನಿಮಗೆ ಸ್ವಲ್ಪ ಕೆಲಸ ಇಲ್ದಾಗ ಸರ್, ರೆಸ್ಟ್ ಇದ್ದಾಗ, ನಮ್ಮದೇನು 5 ಗಿಡದಿಂದ 4 ಕಿಲೋಮೀಟರ್ ಐತಿ, ನಮ್ಮ ದಾದುಗಾಗ್ಲಿ ನಮ್ಮ ರಾಜುಗಾಗ್ಲಿ ಅವರೆಲ್ಲ ಪರಿಚಿತರಾದ ನಿಮ್ಗೆ. ಯಾವಾಗಾರ ಸ್ವಲ್ಪ ನಮ್ಮ ಊರಿನಾಗ ನೀವು ಹಾಯ್ಬೇಕಂತ ಕಮಿಟಿ ಅವ್ರಿಗೆ ನಂದು ವಿನಂತಿ ಐತಿ. ಬಂದು ಯಾವ್ದಕ್ರಿ ಸರ್, ನಿಮ್ಮನ್ನೆಲ್ಲ ನೋಡ್ಕೊಂಡು ನಮ್ಮವ್ರು ಹಿಂಗೆ ಜಾತ್ರೆ ಮಾಡ್ಬೇಕು. ಹೌದಪ್ಪ, ಹೌದು. ಎಷ್ಟು ಚಂದ್ರಿ, ಈ ಕಡೆ ಅನ್ನ ಪ್ರಸಾದ, ಈ ಕಡೆ ಜ್ಞಾನ ದಾಸೋಗ, ಸತ್ಯ ಸಂಘದ ಸೇವಾ, ಒಬ್ರು ದಾರು ಕುಡಿಯೋರು ಮ್ಯಾಗ ಬರಂಗಿಲ್ಲ. ಕಾರ್ಯಕ್ರಮ ನಡೆಸೋರು ಅಗದಿ ಫಕತ್ತಂದ್ರ ವಿಷಯಗಳನ್ನೆಲ್ಲ ಬರ್ಕೊಂಡ ಇಲ್ಲೇ ರೋಡ್ ದಾನಿಗೆ ಮತ್ತೆ ಭಜನಾ ಸಣ್ಣಂಗೆ ಅಲ್ಲಿ ಮುಂದೈತಿ. ಅದಕ್ಕೆ ಅಂತ ಒಂದು ಸತ್ಯ ಸಂಘನ ಕೇಳ್ತಕ್ಕಂಥ ಊರು ಯಾವ್ದಾರಿದ್ರೆ ಅಥಣಿ ತಾಲೂಕಿನೊಳಗೆ ಇದು ಒಳ್ಳೆ ಊರು ಅಂತ ಹೇಳಿ ಭಾವಿಸಿಕೊಂಡ ಒಂದು ಸಂಗೊಳ್ಳಿ ರಾಯನ ಚಾಲ ಹಾಡ